ಹಲೋ ಮೂವಿ ಫ್ಯಾನ್ಸ್, ಈ ಮೂವಿ ನೋಡಾದ್ಮೇಲೆ ಕೆಲವೊಂದು ರೆಫರೆನ್ಸು ಈ ಮೂವಿಯಿಂದ ಇದೆ ಅಂತ ರೀತಿ ನನಗೆ ಫೀಲ್ ಆಯಿತು ಅಂತ ಅನ್ಬೋದು. ಫಾರ್ ಎಕ್ಸಾಂಪಲ್ ಜೈ ಭೀಮ್ ಆಗಲಿ, ವಿಡುದಲೆ ಆಗಲಿ, ಜಿಗರ್ದಂಡ XXXಗಳಾಗಲಿ, ಆ ರೆಫರೆನ್ಸ್ಗಳು ಈ ಮೂವಿ ಮೇಲೆ ಕಾಣಿಸ್ತಾ ಇತ್ತು ಅಂತ ಅನ್ಬೋದು. ಹಾಗೆ ನಾನು ಯಾವ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ನರಿ ವೇಟೆ ಅಂತ. ಇದು ಒಂದು ಟ್ರೂ ಬೇಸ್ ಸ್ಟೋರಿ ಅಂತ ಅನ್ಬೋದು. 2003 ನಡೆದಿರೋ ಘಟನೆನ ಮೂವಿ ಮುಖಾಂತರ ನಮಗೆ ಕ್ರಿಯೇಟ್ ಮಾಡಿ ತೋರ್ಸೋಕ್ಕೆ ಪ್ರಯತ್ನ ಮಾಡಿದರೆ ಅದು 100% ರಿಯಲಿಸ್ಟಿಕ್ ಆಗಿದೆಯಾ ಇಲ್ಲ ಹೇಗಿದೆ ಅನ್ನೋದನ್ನು ಈ ರಿವ್ಯೂಯಲ್ಲಿ ತಿಳಿಸ್ಕೊಡ್ತೀನಿ ಅಂತ ಅನ್ಬೋದು. ಹಾಗೆ ನನ್ನ ಅನಿಸಿಕೆ ಏನು ಅನ್ನಿಸ್ತು ಅನ್ನೋದನ್ನು ಈ ರಿವ್ಯೂಯಲ್ಲಿ ಹೇಳ್ತೀನಿ. ರಿವ್ಯೂಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಇಲ್ಲ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಈ ರಿವ್ಯೂ ನಿಮಗೆ ಅನಿಸ್ತಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ಮೂವಿಯ ಡ್ಯೂರೇಷನ್ ವಿಚಾರಕ್ಕೆ ಬಂದರೆ 2 hours 20 minutes ಇದೆ ಅಂತ ಅನ್ಬೋದು. ಮೂವಿಯ ಒನ್ಲೈನರ್ ಸ್ಟೋರಿ ವಿಚಾರಕ್ಕೆ ಬಂದರೆ ಕಾಡಲ್ಲಿ ಇರೋ ಜನರಿಗೆ ಗೌರ್ಮೆಂಟ್ ಸೈಡಿಂದ ಕೆಲವೊಂದು ಆಶ್ವಾಸನೆಗಳನ್ನು ಕೊಟ್ಟಿರ್ತಾರೆ. ಅದನ್ನು ಫುಲ್ ಮಾಡೋದ್ರಲ್ಲಿ ನಮ್ಮ ಗೌರ್ಮೆಂಟರೆಲ್ಲೋ ವಿಫಲರಾಗಿರ್ತಾರೆ ಅಂತ ಅನ್ಬೋದು. ಅದರಿಂದ ಅಲ್ಲಿರೋ ಜನರುಗಳೆಲ್ಲ ಪ್ರೊಟೆಸ್ಟ್ ಮಾಡೋದಕ್ಕೆ ನಿಂತ್ಕೊತಾರೆ ಅಂತ ಅನ್ಬೋದು. ಅದು ದೊಡ್ಡ ಇಶ್ಯೂ ಆಗುತ್ತೆ. ಆ ದೊಡ್ಡ ಇಶ್ಯೂ ಆದಮೇಲೆ ಪೊಲೀಸವರೆಲ್ಲ ಒಂದು ಕಾವಲಿಗೋಸ್ಕರ ಅಲ್ಲಿ ನಿಂತಿರ್ತಾರೆ. ಅದೇ ಸಮಯದಲ್ಲಿ ನಮ್ಮ ಹೀರೋ ನಾಯಕಾಗಿ ಅವರ ಜೀವನದಲ್ಲಿ ಇರ್ತಾರೆ. ಅದೇ ಸಮಯದಲ್ಲಿ ಅವರಿಗೊಂದು ಪೊಲೀಸ್ ಉದ್ಯೋಗ ಸಿಗುತ್ತೆ. ಅವರ ಫಸ್ಟ್ ಮಿಷನ್ನೇ ಈ ಪ್ರೊಟೆಸ್ಟ್ನ ಹೋಗಿ ಹೇಗಾರ ತಡಿಬೇಕು ಅನ್ನೋ ಒಂದು ಆಲೋಚನೆ ಮಿಷನ್ನು ಕೊಟ್ಟಿರ್ತಾರೆ ಅಂತ ಅನ್ಬೋದು. ಅದರಲ್ಲಿ ನಮ್ಮ ನಾಯಕ ಎಷ್ಟು ಮಟ್ಟಿಗೆ ವಿಫಲರಾಗ್ತಾರೆ, ಇಲ್ಲ ಬೇರೆ ಏನೋ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಕಥೆಯಲ್ಲಿ ಇದೆಯಾ ಅನ್ನೋ ವಿಚಾರನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಮೂವಿನ ಹೋಗಿ ನೋಡಬೇಕು. ಮೂವಿಯ ವಿಚಾರಕ್ಕೆ ಬಂದರೆ ಹೀರೋಯಿನ ಒಂದು ಕ್ಯಾರೆಕ್ಟರೈಸೇಷನ್ನ ಬಿಲ್ಡ್ ಮಾಡೋಕ್ಕೆ ಟೈಮ್ ತೊಗೊತಾರೆ. ಹೀರೋ ಯಾಕೆ ಇಷ್ಟು ಮೇಯ್ನು ಈ ಕಥೆಗೆ ಅನ್ನೋದನ್ನು ಆ ಮೂವಿಯಲ್ಲಿ ನಮಗೆ ಫಸ್ಟ್ ಹಾಫಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಅನ್ಬೋದು. ಹಾಗೆ ಆ ಸಿಮಿಲರ್ ರೋಟೀನ್ ಲವ್ ಸ್ಟೋರಿ ರೀತಿಯೇ ನಡೆಯುತ್ತೆ ಫಸ್ಟ್ ಹಾಫು. ಆ ಫಸ್ಟ್ ಹಾಫಲ್ಲಿ ಕಥೆನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಟೈಮ್ ತೊಗೊಂಡಿದ್ದಾರೆ ಅಂತ ಅನ್ಬೋದು. ಆದರೆ ಆ ಇಂಟರ್ವ್ಯೂಲ್ ಬ್ಲ್ಯಾಂಗು ಸಕ್ಕಾಬಟ್ಟ ಆಸಮ ಇದೆ ಅಂತ ಅನ್ಬೋದು. ಹಾಗೆ ಮೂವಿಯ ಸೆಕೆಂಡ್ ಹಾಫ್ ಏನಿತ್ತು, ಪೊಲಿಟಿಕಲ್ ಡ್ರಾಮಾ ಆಗಲಿ, ಆಮೇಲೆ ಪೊಲೀಸರು ಹೇಗೆ ಟ್ವಿಸ್ಟ್ಗಳನ್ನು ಮಾಡ್ತಾರೆ ಅಲ್ಲಿರೋ ಸಿಚುವೇಶನ್ನ ಹಿಡ್ಕೊಂಡು ಅನ್ನೋದನ್ನು ಸಖತ್ ಬ್ಯೂಟಿಫುಲ್ಲಾಗಿ ಸ್ಕ್ರೀನ್ ಮೇಲೆ ತೊಗೊಂಬಂದರು ಅಂತ ಅನ್ಬೋದು. ಆ ಕ್ಲೈಮ್ಯಾಕ್ಸ್ ಲಾಸ್ಟ್ 30 minutes ಏನಿದೆ ಮೂವಿಯಲ್ಲಿ ಲಿಟ್ರಲಾಗಿ ಗೂಸ್ ಬಂಪ್ಸ್ ಬರುತ್ತೆ. ಅದೇ ರೀತಿ ಎಮೋಷ್ನಲ್ ಆಗು ಇತ್ತು ಅಂತ ಅನ್ಬೋದು. ಲಿಟ್ರಲಾಗಿ ಏನು ಮಾಡಿರ್ಬೋದು ಅನ್ನೋದನ್ನು ಅಷ್ಟು ಯೋಚನೆ ಮಾಡೋ ರೀತಿ ಆ 30 minutes ಮಾಡುತ್ತೆ ಅಂತ ಅನ್ಬೋದು. ಹಾಗೆ ಮೂವಿಯಲ್ಲಿ ನನಗೆ ಲಿಟ್ರಲಾಗಿ ಹಲವಾರು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಇದ್ರೂ ಈಸಿಯಾಗಿ ಪ್ರಿಡಿಕ್ಟ್ ಮಾಡೋ ರೀತಿಯೇ ಇದೆ ಅಂತ ಅನ್ಬೋದು. ಆದರೆ ಎಲ್ಲೂ ನಮಗೆ ಬೋರ್ ಹೊಡಿಸಿ ಲ್ಯಾಗ್ ಹೊಡಿಸಿ ಯಾವುದೇ ವಿಚಾರಗಳನ್ನು ಮಾಡಲ್ಲ ಅಂತ ಅನ್ಬೋದು. ಅದೇ ರೀತಿ ಆ ಮೂವಿಯ ಒಂದು 30 minutes ಸಖತ್ತು ಕ್ಯೂರಿಯಸ್ ಆಗಿ ತೊಗೊಂಡೋಗಿದ್ದಾರೆ ಅಂತ ಅನ್ಬೋದು. ಲಿಟ್ರಲಾಗಿ ಎಮೋಷ್ನಲ್ ಆಗಿತ್ತು ಅಂತ ಅನ್ಬೋದು. ನನಗೆ ಲಿಟ್ರಲಾಗಿ ಆ 30 minutes ಮೂವಿಯ ಒಂದು ಹೈಲೈಟ್ ಅಂತಲೇ ಹೇಳ್ತೀನಿ ಅಂತ ಅನ್ಬೋದು. ಹಾಗೆ ಮೂವಿಯ ಪಾತ್ರದ ವಿಚಾರಕ್ಕೆ ಬಂದರೆ ಆ ಮೂವಿ ಕ್ಯಾರೆಕ್ಟರ್ಸ್ಗಳು ಯಾರ್ಯಾರಿಗೆ ಪಾತ್ರಗಳು ಕೊಟ್ಟಿದ್ದಾರೋ ಅವರು ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಅನ್ಬೋದು. ಹಾಗೆ ಮೂವಿಯಲ್ಲಿ ನನಗೆ ಬ್ಯಾಕ್ಗ್ರೌಂಡ್ ಸೌಂಡ್ ಎಫೆಕ್ಟ್ಸ್ಗಳು, ಸಾಂಗ್ಸ್ಗಳು ಚೆನ್ನಾಗಿ ಅನಿಸ್ತು ಅಂತ ಅನ್ಬೋದು. ಹಾಗೆ ವಿಜುವಲೈಸೇಷನ್ನು ಸಖತ್ ಬ್ಯೂಟಿಫುಲ್ಲಾಗಿ ತೊಗೊಂಬಂದಿದ್ದಾರೆ ಅಂತ ಅನ್ಬೋದು. ಅದೇ ರೀತಿ ಕೆಲವೊಂದು ಆ್ಯಕ್ಷನ್ ಸೀಕ್ವೆನ್ಸ್ಗಳು ಇದೆ ಚೆಂದಾಗಿ, ಆದರೆ ಅದು ಸಕ್ಕಾಬಟ್ಟೆ ಚೆನ್ನಾಗಿ ನ್ಯಾಚುರಲ್ ಆಗಿ ತೊಗೊಂಬಂದಿದ್ದಾರೆ ಅಂತ ಅನ್ಬೋದು. ನನಗೆ ಫುಲ್ಲು ನೋಡಾದ್ಮೇಲೆ ಆ 2003 ಏನು ಇರ್ಬೋದು, ಎಷ್ಟು ಭಯಂಕರವಾಗಿ ತೀವ್ರವಾಗಿ ನಡೆದಿರ್ಬೋದು ಅದನ್ನು ಕ್ಲೀನಾಗಿ ಕಣ್ಣು ಮೇಲೆ ಕಟ್ಕೊಟ್ಟಿರೋದಕ್ಕೆ ನಾನು ಈ ಡೈರೆಕ್ಟರ್ಗೆ, ಆ್ಯಕ್ಟರ್ಸ್ಗಳಿಗೆ ಎಲ್ಲರಿಗೂ ಹ್ಯಾಂಡ್ಸ್ ಆಫ್ ಅಂತ ಹೇಳ್ತೀನಿ ಅಂತ ಅನ್ಬೋದು. ನೀವು ಖಂಡಿತ ಒಂದು ಫ್ಯಾಮಿಲಿ ಸಮೇತ ನೋಡ್ಬೋದಾದಂಥ ಮೂವಿ. ಅದರ ಕೆಲವೊಂದು ಅಂಶಗಳು ಮೂವಿಯಲ್ಲಿ ಒಂದು ಕ್ಯೂರಿಯಸ್ ಆಗಿ ಒಂದು ರಿಯಲಿಸ್ಟಿಕ್ ಆಗಿ ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದು ನಿಮಗೆ ಓಕೆ ಅಂದರೆ ಖಂಡಿತ ಮಕ್ಕಳನ್ನ ಕರ್ಕೊಂಡೋಗಿ ಅಂತ ಹೇಳ್ತೀನಿ. ಖಂಡಿತರು ಎಲ್ಲರೂ ಮಸ್ಟ್ ವಾಚ್ ಮೂವಿ ಅಂತ ಹೇಳ್ತೀನಿ. ಹಾಗೆ ನನಗೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಈ ಮೂವಿ ಕನ್ನಡ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿಲ್ಲ, ಅದರ್ ರೀಜನಲ್ ಲ್ಯಾಂಗ್ವೇಜಲ್ಲಿ ಸಿಗುತ್ತೆ ಅಂತ ಅನ್ಬೋದು. ಹಾಗೆ ಈ ಮೂವಿಗೆ ನನ್ನ ರೇಟಿಂಗ್ ವಿಚಾರಕ್ಕೆ ಬಂದರೆ ನಾನು 5ಗೆ 3.5 ಸ್ಟಾರ್ ಕೊಡ್ತೀನಿ ಅಂತ ಅನ್ಬೋದು. ಹಾಗೆ ಈ ರಿವ್ಯೂ ನಿಮ್ಗೆ ಅಂತಂದರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ.